BH ರಸ್ತೆಯ ಸರಣಿ ಅಪಘಾತಗಳಿಂದ ರೋಸಿ ಹೋದ ಹಯ್ಯನಬಾವಿ ಗ್ರಾಮಸ್ಥರು ಅಂಡರ್ ಪಾಸ್ ಬೇಕೇ ಬೇಕು ಎಂದು ರಸ್ತೆ ಮಧ್ಯದಲ್ಲೇ ಟೆಂಟ್ ಹಾಕಿ ಪ್ರತಿಭಟನೆ ಸ್ಥಳಕ್ಕೆ ತಾಲೂಕು ತಹಶೀಲ್ದಾರ್ ಉಪವಿಭಾಗಾಧಿಕಾರಿಗಳ ಭೇಟಿ ಪರಿಶೀಲನೆ. ಕೆಪಿಸಿಸಿ ಎಸ್ಸಿ ಘಟಕದ ಸಂಚಾಲಕ ಮಂಜುನಾಥ್ ಅವರಿಂದ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ. ನಮ್ಮ ಸತ್ತ ನಮ್ಮ ಹಕ್ಕು ಬೇಕೇ ಬೇಕು, ಬೇಕೇ ಬೇಕು. ಈ ರೈಲ್ವೆಲಿ 120, 120 180 ಸ್ಪೀಡಲ್ಲಿ ಹೋಗ್ತಾ ಇರ್ತಾರೆ. ನಾವು ರೋಡ್ ದಾಟಕ್ಕೆ ಹೋದಾಗ ಏನಾಗುತ್ತೆ, ದಿನ ಒಬ್ಬೊಬ್ರು ಸಾಯ್ಬೇಕು, ಕೂತ್ಕೊಳ್ತೀವಿ, ಇಲ್ಲೇ ಧರಣಿ ಮಾಡ್ತೀವಿ. ಎಲ್ಲರನ್ನು ಒಂದೇ ದಿನ ಸಾಯಿಸಿ ನೀವು ಪರವಾಗಿಲ್ಲ, ನಾವೆಲ್ಲರೂ ಎಲ್ಲದಕ್ಕೂ ಸಿದ್ಧ ಆಗಿದ್ದೀವಿ. ಕೈ ವಾಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದೊಂದು ಪಿಲ್ಲರ್ನ ಒಂದೊಂದು ವರ್ಷ ನೆಡ್ತಿದ್ದಾರೆ. ಒಂದೊಂದು ಪಿಲ್ಲರ್ ನೆಡೋಕೆ ಒಂದೊಂದು ವರ್ಷ ಆಗಿದೆ. 3 ವರ್ಷದಿಂದ 3 ಪಿಲ್ಲರ್ ನೆಟ್ಟಿದ್ದಾರೆ ನೋಡಿ. ಅದು ಹೈವೇ ಅಧಿಕಾರಿಗಳು ಇದನ್ನ ತುರ್ತಾಗಿ ಮಾಡಬೇಕು. ಮತ್ತು ಏನು ಸಂಬಂಧಪಟ್ಟಂಥ ನಮ್ಮ ರೆವಿನ್ಯೂ ಅಧಿಕಾರಿ DC ಆಗಿರ್ಬೋದು ಮತ್ತು AC ಆಗಿರ್ಬೋದು ಕೂಡಲೇ ಕ್ರಮ ತಗೊಳ್ಬೇಕು. ಸೈಂಟಿಫಿಕಲಿ ಅವಕಾಶ ಇಲ್ಲ. ಆಸ್ ಪರ್ ಆ್ಯಕ್ಟ್ 2 ಕಿಲೋಮೀಟರ್ ವಿದಿನ್ 2 ಕಿಲೋಮೀಟರ್ ಇನ್ನೊಂದು ಅಂಡರ್ ಪಾಸ್ ಆಗಲಿ ಕಲ್ವರ್ಟ್ಗಳಾಗಲಿ ಮಾಡಲಿಕ್ಕೆ ಮೀಡಿಯನ್ ಓಪನಿಂಗ್ಗೆ ಅವಕಾಶ ಇಲ್ಲ. ಬದಲಿಗೆ ಸ್ಕೈ ವಾಕ್ ಅಲಾಂಗ್ ವಿತ್ ರ್ಯಾಂಪ್ ಮಾಡಿಕೊಡ್ತೀವಿ. ಸ್ನೇಹಿತರೆ, ಮೇಲ್ನೋಟಕ್ಕೆ ಈ ಪ್ರತಿಭಟನೆಯ ವಿಷಯ ಅರ್ಥ ಆಗಿದೆ ಎಂದ್ಕೊಳ್ತೇನೆ. ಆದರೆ ಇದರ ಕಂಪ್ಲೀಟ್ ಡೀಟೇಲ್ ಇನ್ನೂ ಟ್ವಿಸ್ಟ್ ಇದೆ. ಸರ್ಕಾರಿ ಇಂಜಿನಿಯರ್ಸ್ಗಳು ಮಾಡುವ ಎಡವಟ್ಟಿಗೆ ರಸ್ತೆ ಪಕ್ಕದ ಹಳ್ಳಿಯ ಜನ ಹೇಗೆಲ್ಲ ನಲುಗಬೇಕಾಗುತ್ತೆ ಅನ್ನುವುದನ್ನ ನೀವು ನೋಡಲೇಬೇಕು. ಮೊದಲಿಗೆ ನಿಮ್ಮೆಲ್ಲರಿಗೂ ಟ್ರೀ ಟಿವಿ ಕನ್ನಡಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ನವೀನ್ ಕುಮಾರ್ MN. ಆತ್ಮೀಯರೇ, ಈ ಪ್ರತಿಭಟನೆಯ ಸ್ಥಳವನ್ನೊಮ್ಮೆ ನೀಟಾಗಿ ನೋಡ್ಕೊಂಡ್ಬಿಡಿ. ಇದು ರಾಷ್ಟ್ರೀಯ ಹೆದ್ದಾರಿ 206. ಇದು ಬೆಂಗಳೂರಿನಿಂದ ಶಿವಮೊಗ್ಗ ಮಾರ್ಗವಾಗಿ 1 ಅವರ್ ತಲುಪುತ್ತದೆ. ನಿತ್ಯ ನಿರಂತರ ಲಕ್ಷಾಂತರ ವಾಹನಗಳು ಈ ರಸ್ತೆಯಲ್ಲಿ ಸಂಚರಿಸುತ್ತವೆ. ಅಂದಹಾಗೆ ಈ ಪ್ರತಿಭಟನೆ ನಡೆಯುತ್ತಿರುವುದು ತಿಪಟೂರು ತಾಲೂಕಿನ ಮತ್ತಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಯ್ಯನಬಾವಿ ಗ್ರಾಮ. ಇದು ಒಂದು ಕಡೆಗೆ ತಗ್ಗು, ಇನ್ನೊಂದು ಕಡೆಗೆ ದಿಬ್ಬ. ತಗ್ಗು ದಿಬ್ಬಗಳ ಮೇಲೆ ಲೆಫ್ಟ್ ರೈಟ್ ಎನ್ನುವ ರೀತಿಯಲ್ಲಿ ಸ್ಟ್ರೈಟ್ ಇಲ್ಲದ ಈ BH ರಸ್ತೆಯ ಇಕ್ಕೆಲ್ಲಗಳಲ್ಲಿ ಹರಡಿಕೊಂಡಿರುವ ಮನೆಗಳ ಗುಂಪೆ ಈ ಹಯ್ಯನಬಾವಿ ಗ್ರಾಮ. ನಿಮಗೆ ಇನ್ನೊಂದು ಗೊತ್ತಿರಲಿ, ಈ ಹಯ್ಯನಬಾವಿ ತಿಪಟೂರು ಭಾಗದ ಒಂದು ಐತಿಹಾಸಿಕ ಸ್ಥಳ. ಇಲ್ಲಿರುವ ಬಾವಿಯ ಬಗ್ಗೆ ಈಗಾಗಲೇ ಹಲವರಿಗೆ ತಿಳಿದಿದೆ. ಇಲ್ಲಿಗೆ ಡಾಕ್ಟರ್ ರಾಜ್ಕುಮಾರ್ ಕೂಡ ಭೇಟಿ ನೀಡಿದ ಇತಿಹಾಸವಿದೆ. ಇದಿರ್ಲಿ, ಅಂದಹಾಗೆ ಈ ಪ್ರತಿಭಟನೆ ಬಗ್ಗೆ ಹೇಳುವುದಾದ್ರೆ ಇದು ಹಿಂದೂ ನೆನ್ನೆದಲ್ಲ. ಗ್ರಾಮಸ್ಥರು ಈ ಅವೈಜ್ಞಾನಿಕ ರಸ್ತೆಯ ಕಾಮಗಾರಿ ವಿರುದ್ಧ ನಿಯಮಿತವಾಗಿ ಪ್ರತಿಭಟಿಸುತ್ತಲೇ ಇದ್ದಾರೆ. ಇವರ ಬೇಡಿಕೆ ಒಂದೇ, ನಮ್ಮ ಗ್ರಾಮವನ್ನ ಸೀಳಿದಂತೆ ಈ ರಸ್ತೆ ಹಾದುವಾಗಿದೆ. ಇದರ ಬಗ್ಗೆ ನಮ್ಮ ತಕರಾರಿಲ್ಲ. ಆದ್ರೆ ಈ ರಸ್ತೆ ದಾಟಲು ಹೋದ್ರೆ ನಮ್ಮ ಪ್ರಾಣಕ್ಕೆ ಕಂಟಕ ಬರುತ್ತದೆ. ಹಾಗಾಗಿ ನಮಗೆ ರಸ್ತೆ ದಾಟಲು ಒಂದು ಸೂಕ್ತ ವ್ಯವಸ್ಥೆ ಮಾಡಿಕೊಡಿ ಎನ್ನುವುದು. ಎಲ್ಲಿವರೆಗೂ ಹೋರಾಟ? ನಮ್ಮ ಹೋರಾಟ ಎಲ್ಲಿವರೆಗೆ? ಬೇಕೇ ಬೇಕು, ಬೇಕೇ ಬೇಕು. ಮಕ್ಕಳು ಅಲ್ಲಿಂದ ಇಲ್ಲಿಗೆ ಬರಬೇಕು, ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು. ರೋಡ್ ಮಾಡಿದ್ರೆ ಇವ್ರು ಹೆಂಗ್ ಹೋಗ್ತಾರೆ, ಹೆಂಗ್ ಬರ್ತಾರೆ? ರುದ್ರು ಇದ್ದಾರೆ, ಮುದುಕರು ಇದ್ದಾರೆ, ಹ್ಯಾಂಡಿಕ್ಯಾಪ್ಗಳು ಇದ್ದಾರೆ. ಅವರೆಲ್ಲ ಓಡಾಡೋದು ಹೆಂಗ್ ಓಡಾಡ್ತಾರೆ? ರೋಡ್ಗಳನ್ನ ದಾಟ್ಕೊಂಡು ಓಡಾಡೋಕ್ಕಾಗುತ್ತಾ? ಈ ರೈಲ್ವೆಲಿ 120, 120 180 ಸ್ಪೀಡಲ್ಲಿ ಹೋಗ್ತಾ ಇರ್ತಾರೆ. ನಾವು ರೋಡ್ ದಾಟಕ್ಕೆ ಹೋದಾಗ ಏನಾಗುತ್ತೆ, ದಿನ ಒಬ್ಬೊಬ್ರು ಸಾಯ್ಬೇಕು, ಅದ್ರ ಬಗ್ಗೆ ಕೂತ್ಕೊಳ್ತೀವಿ, ಇಲ್ಲೇ ಧರಣಿ ಮಾಡ್ತೀವಿ. ಎಲ್ಲರನ್ನು ಒಂದೇ ದಿನ ಸಾಯಿಸಿ ನೀವು ಪರವಾಗಿಲ್ಲ, ನಾವೆಲ್ಲರೂ ಎಲ್ಲದಕ್ಕೂ ಸಿದ್ಧ ಆಗಿದ್ದೀವಿ. ಎರಡನೇದು, ನಮಗೆ ರೇಷನ್ನು ಮತ್ತೊಂದು ಇನ್ನೊಂದು ಎಲ್ಲದಕ್ಕೂ ಓಡಾಡೋದಕ್ಕೆ ಆಗಲ್ಲ. ರೋಡ್ ಮಾಡಿದ್ರೆ ಅಂಡರ್ ಪಾಸ್ ಬೇಕೇ ಬೇಕು. ಕೇಳಿದ್ರಲ್ಲ, ಉದಾಹರಣೆಗೆ ರಸ್ತೆಯ ಎಡಭಾಗದಲ್ಲಿ ಇವರ ತಂದೆ ತಾಯಿ ಇದ್ರೆ ರಸ್ತೆಯ ಬಲಭಾಗದಲ್ಲಿ ಅವರ ಮಕ್ಕಳಿರ್ತಾರೆ. ನಾವು ಈ ಕಡೆಯಿಂದ ಆ ಕಡೆಗೆ ದಾಟಬೇಕೆಂದ್ರೆ ಈ BH ರಸ್ತೆಯನ್ನ ದಾಟಿಯೇ ಹೋಗ್ಬೇಕು. ಆದ್ರೆ ಇಲ್ಲಿ ಬರುವ ವಾಹನಗಳ ವೇಗ ನೋಡಿದ್ರೆ ಜೀವ ಬಾಯಿಗೆ ಬಂದಂಗಾಗುತ್ತೆ. ಸ್ವಲ್ಪ ಯಾಮಾರಿದ್ರೂ ಮಾರ್ಲಾಮಿಗೆ ಹೆಡೆ ಇಡಬೇಕಾಗುತ್ತೆ. ಇಂಥ ಭಯದಲ್ಲಿ ಬದುಕುವ ಅನಿವಾರ್ಯ ಕರ್ಮ ನಮ್ಮದು ಅಂತ ತಮ್ಮ ಹಳಲನ್ನ ಪ್ರತಿಭಟನಾಕಾರರು ಮಾಧ್ಯಮಗಳ ಮುಂದೆ ತೋಡಿಕೊಂಡಿದ್ದಾರೆ. ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಅರ್ಧ ಕೆಲಸ ಮಾಡ್ತಾರೆ, ಮತ್ತೆ ಕಿತ್ತಾಕೋದು, ಮತ್ತೆ ಕೆಲಸ ಮಾಡೋದು ಅವೈಜ್ಞಾನಿಕವಾದ ಒಂದು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ.
ಇದನ್ನು ನೀವು ಟಿ ವಿ ಮಾಧ್ಯಮದವರು ಕೃಷ್ಣರಾಗಲಿ ಮುಂಚೆ ಎಲ್ಲ ನೀವು ತೋರಿಸಿದ್ರಿ, ಏನೇನು ಇವರು ಮಾಡ್ತಾರೆ ಕಳಪೆ ಕಾಮಗಾರಿ ಎಲ್ಲ ತೋರಿಸಿದ್ರಿ. ಅದನ್ನ ಯಾವುದೂ ತಲೆ ಹಾಕಂದ್ರೆ ಅವ್ರು ಮಾಡಿ ಅವ್ರು ಮಾಡ್ಕೊಂಡು ಬರ್ತಾಯಿದ್ದಾರೆ. ನಾವು ಅದಕ್ಕೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಬಟ್ ಈಗ ಏನಾಗಿದೆ, ಈಗ ನಮ್ಮ ಜನಗಳಿಗೆ ಅನಾನುಕೂಲ ಅಂತ ಕೇಳಿದ್ರದನ್ನ ಅದಕ್ಕೇನೋ ಒಂದು ಕೈವಾಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದೊಂದು ಪಿಲ್ಲರ್ನ ಒಂದೊಂದು ವರ್ಷ ನೆಡ್ತಿದ್ದಾರೆ. ಒಂದೊಂದು ಪಿಲ್ಲರ್ ನೆಡೋಕೆ ಒಂದೊಂದು ವರ್ಷ ಆಗಿದೆ. ಅದು 3 ವರ್ಷದಿಂದ 3 ಪಿಲ್ಲರ್ ನೆಟ್ಟಿದ್ದಾರೆ ನೋಡಿ. ಅದು ನೆಡ್ಕೊಂಡು ಆ ಥರ ಕೆಲಸ ಮಾಡ್ಕೊಂಡು ಬರ್ತಾರೆ. ತುಂಬ ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಿದ್ದಾರೆ. ಇನ್ನು ಈ ಪ್ರತಿಭಟನೆಯ ಸ್ಥಳಕ್ಕೆ ಭೇಟಿ ನೀಡಿದ ತಿಪಟೂರು ತಾಲೂಕು ತಹಶೀಲ್ದಾರ್ ಜಿವಿ ಮೋಹನ್ ಕುಮಾರ್ ಅವರು ಪ್ರತಿಭಟನೆಕಾರರ ಬೇಡಿಕೆ ಮತ್ತು ಹಳಲನ್ನ ಆಲಿಸಿ ಉಪವಿಭಾಗಾಧಿಕಾರಿಗಳಾದ ಬಿಕೆ ಸಪ್ತಶ್ರೀ ಅವರ ಗಮನಕ್ಕೆ ತಂದ್ರು. ಕೂಡಲೇ ಪ್ರತಿಭಟನೆ ಸ್ಥಳಕ್ಕೆ ಬಂದಂತಹ ತಿಪಟೂರು ಉಪವಿಭಾಗಾಧಿಕಾರಿಗಳು ಪ್ರತಿಭಟನಾಕಾರರ ಬೇಡಿಕೆಯನ್ನ ಗಮನಿಸಿ ಸದ್ಯ ಈ ರಸ್ತೆಯಲ್ಲಿ ಅಂಡರ್ ಪಾಸ್ ನಿರ್ಮಾಣ ಮಾಡಲು ಇರುವ ತೊಡಕು ಮತ್ತು ನೈಜತೆಯನ್ನ ವಾಸ್ತವವನ್ನ ಪ್ರತಿಭಟನಾಕಾರರಿಗೆ ಮನವರಿಕೆ ಮಾಡಲು ಪ್ರಯತ್ನಿಸಿದ್ರು. ಹಾಗೂ ಇಲ್ಲಿನ ಸಮಸ್ಯೆಯನ್ನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ದೊರಕಿಸುತ್ತೇವೆ ಎಂದು ಭರವಸೆ ನೀಡಿದ್ರು. ಈ ನಿಟ್ಟಿನಲ್ಲಿ ಕಳೆದ ವಾರ ನಮಗೆ ನಾನು DYSP ಅವರು PD ಅವರೆಲ್ಲ ಸ್ಥಳಕ್ಕೆ ಬಂದು ಮತ್ತು ಕೆಲವು ಗ್ರಾಮಸ್ಥರು, ಇಷ್ಟು ಜನ ಗ್ರಾಮಸ್ಥರು ಸೇರಿರಲಿಲ್ಲ ನಮಗೆ, ಕೆಲವು ಗ್ರಾಮಸ್ಥರು ಬಂದು ಅವಾಗೂ ನಾವು PD ಅವ್ರಿಗೆ ಸ್ಥಳ ಪರಿಶೀಲನೆ ವೇಳೆಯಲ್ಲಿ ಏನು ಹೇಳಿದರು, ಅವಾಗಿನ ರೈತರು ನಮಗೆ ರಿಕ್ವೆಸ್ಟ್ ಇದ್ದಿದ್ದು ಒಂದು ಅಂಡರ್ ಪಾಸ್ ಮಾಡಿಕೊಡಿ, ಜನ ಓಡಾಡೋಕ್ಕೆ ಮಾಡಿಕೊಡಿ, ನಾಟ್ ಫಾರ್ ವೆಹಿಕಲ್ ಮೂಮೆಂಟ್ ಅಂತ ಕೇಳಿದರು. ಆಗ ನಮಗೆ PD ಅವರು ಇಲ್ಲ ಸಾಧ್ಯವಾಗೋದಿಲ್ಲ, ಯಾಕಂದರೆ ಸೈಂಟಿಫಿಕಲಿ ಅವಕಾಶ ಇಲ್ಲ. ಆ್ಯಸ್ ಪರ್ ಆ್ಯಕ್ಟ್ 2 ಕಿಲೋಮೀಟರ್ ವಿದಿನ್ 2 ಕಿಲೋಮೀಟರ್ ಇನ್ನೊಂದು ಅಂಡರ್ ಪಾಸ್ ಆಗಲಿ ಕಲ್ವರ್ಟ್ಗಳಾಗಲಿ ಮಾಡಲಿಕ್ಕೆ ಮೀಡಿಯನ್ ಓಪನಿಂಗ್ಗೆ ಅವಕಾಶ ಇಲ್ಲ. ಬದಲಿಗೆ ಸ್ಕೈ ವಾಕ್ ಅಲಾಂಗ್ ವಿತ್ ರ್ಯಾಂಪ್ ಮಾಡಿಕೊಡ್ತೀವಿ ಅಂತ ಹೇಳಿ, ಮತ್ತು ಈ ಅಯ್ಯನ್ ಬಾವಿಗೆ ತಡೆಗೋಡೆ ನಿರ್ಮಾಣ ಮಾಡೋದಕ್ಕೆ ಒಂದು ಮನವಿ ಇತ್ತು ರೈತರದು, ಅದನ್ನು ಮಾಡಿಕೊಡ್ತೀವಿ, ನಮಗೆ ಕೆಲಸಕ್ಕೆ ಬಿಡಿ ಅಂತ ಹೇಳಿ ಕೇಳ್ಕೊಂಡಿದ್ರು. ಅದಕ್ಕೆ ಆಯಿತು ಅಂತ ಅಲ್ಲಿಗೆ ನಿಂತಿತ್ತು. ಇವಾಗ ಕೆಲಸ ಮಾಡೋ ಟೈಮಲ್ಲಿ ಈಗ ಮತ್ತೆ ಇನ್ನು ಮೆಜಾರಿಟಿ ಆಫ್ ದ ಗ್ರಾಮಸ್ಥರು ಇಲ್ಲಿ ಬಂದು ಇವತ್ತು ಧರಣಿ ಕೂತಿದ್ದಾರೆ. ಅವ್ರದ್ದು ಮನವಿ ಇಷ್ಟೇ ಇದೆ, ನಮಗೆ ಅಂಡರ್ ಪಾಸ್ ಬೇಕು ನಮಗೆ, ಯಾಕಂದರೆ ಜನಗಳು ಈ ಕಡೆಯಿಂದ ಇನ್ನೊಂದು ಕಡೆಗೆ ಪಾಸ್ ಮಾಡಲಿಕ್ಕೆ ಸುಮಾರು 700 ಮೀಟರ್ ಹಿಂದಕ್ಕೆ ಹೋಗಬೇಕು. ದನ ಕರುಗಳಾಗಲಿ ಮೇಕೆಗಳನ್ನಾಗಲಿ ಹಿಂದಕ್ಕೆ ಕರ್ಕೊಂಡು ಹೋಗೋದು ನಮಗೆ ಕಷ್ಟ ಆಗುತ್ತೆ. ಹಾಗಾಗಿ ಮತ್ತೊಮ್ಮೆ ಇದನ್ನು ಪರಿಶೀಲನೆ ಮಾಡಿಸ್ಕೊಡಿ ಅಂಡರ್ ಪಾಸ್ ಅನ್ನೋದು ಒಂದು ಮನವಿ ಇದೆ. ನಾವು ಮತ್ತೊಮ್ಮೆ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತೊಗೊಂಬರ್ತೀವಿ, PD ಅವ್ರಿಗೂ ಹೇಳ್ತೀವಿ ಈ ಥರ ಸಮಸ್ಯೆ ಆಗ್ತಿದೆ ಅಂತ. ಇದಿಷ್ಟೇ ಅಲ್ಲ, ಕೆಪಿಸಿಸಿ SC ಘಟಕದ ಸಂಚಾಲಕರಾದ ಮಂಜುನಾಥ್ ಕೂಡ ಖುದ್ದಾಗಿ ಈ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಸಮಸ್ಯೆಯನ್ನ ಆಲಿಸಿ ಈ ಸಮಸ್ಯೆಯನ್ನ ಸರ್ಕಾರದ ಗಮನಕ್ಕೆ ತಂದು ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬಗೆಹರಿಸಲು ಸಹಕರಿಸುತ್ತೇವೆ ಎಂದು ಭರವಸೆ ನೀಡಿದ್ರು. ಇಲ್ಲಿ ಏನು ಅಂಡರ್ ಪಾಸ್ ಮಾಡಿದ್ರೆ ಅವ್ರಿಗೆ ಕೋಟಿಗಟ್ಟಲೆ ನಷ್ಟ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಗ್ರಾಮಸ್ಥರಿಗೆ ಅನ್ಯಾಯ ಮಾಡೋಕ್ಕೆ ನೋಡ್ತೀರಾ. ಅದಕ್ಕೆ ನಾನು ಹೈವೇ ಅಧಿಕಾರಿಗಳ ಹತ್ರ DC ಅವ್ರ ಹತ್ರನೂ ಮಾತಾಡಿದ್ದೀನಿ. ಇಲ್ಲೇನಾದರೂ ಅಂಡರ್ ಪಾಸ್ ಕೊಡ್ದಲ್ಲ ಇದ್ದರೆ ನೀವು ಹೈವೇ ಕೆಲಸ ಮಾಡೋದೇ ಬೇಡ, ನಿಲ್ಲಿಸ್ರಿ ಅಂತ ಹೇಳಿದ್ದೀನಿ. ಮೂಲಭೂತ ಸೌಲಭ್ಯಕ್ಕೆ ಏನು ಎಲ್ಲರೂ ಹಾಸ್ಪಿಟ್ಲಿಗೆ ಮತ್ತು ಶಾಲೆಗಳಿಗೆ ಓಡಾಡಲಿಕ್ಕೆ ಭಾರಿ ತೊಂದರೆ ಆಗುತ್ತೆ. ಮತ್ತು ಅಂಗವಿಕಲರು ಸಹಿತ ಇದ್ದಾರೆ, ಯಾರೂ ಕೂಡ ಫ್ಲೇವರ್ ಹತ್ಕೊಂಡು ಹೋಗ್ಲಿಕ್ಕಾಗಲ್ಲ. ಅವರೇನೋ ಕಬ್ಬಣದ್ದು ಇದನ್ನು ಮಾಡಿಸ್ತೀನಿ ಅಂತಿದ್ದಾರೆ, ಸ್ಕೈವೋ ಮಾಡಿಸ್ತೀನಿ ಅಂತಿದ್ದಾರೆ. ಸ್ಕೈವೋ ಮೇಲೆ ನಡಿಲಿಕ್ಕಾಗಲ್ಲ, ಮತ್ತು ಅಲ್ಲಿ ದನಕರಗಳು ಕೂಡ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಎಲ್ಲೋ ಮತ್ತು ಇಲ್ಲಿಂದ 500 ಮೀಟ್ರು 700 ಮೀಟ್ರು ಬರೀ ತೋಟಗಳ ಹತ್ರ ಇವರು ಅಲ್ಲಿ ಅಂಡರ್ ಪಾಸ್ ಇಟ್ಟಿದ್ದಾರೆ. ಇಲ್ಲಿ ಪಬ್ಲಿಕ್ ಇರ್ತಕ್ಕಂಥ ಏನು ಜನಸಂಖ್ಯೆ ಇರ್ತಕ್ಕಂಥ ಈ ಜಾಗದಲ್ಲಿ ಇಲ್ಲಿ ಅಂಡರ್ ಪಾಸ್ ಇಟ್ಟಿಲ್ಲ. ಹಾಗಾಗಿ ಹೈವೇ ಅಧಿಕಾರಿಗಳು ಇದನ್ನು ತುರ್ತಾಗಿ ಮಾಡಬೇಕು. ಮತ್ತು ಏನು ಸಂಬಂಧಪಟ್ಟಂಥ ನಮ್ಮ ರೆವಿನ್ಯೂ ಅಧಿಕಾರಿ DC ಆಗಿರ್ಬೋದು ಮತ್ತು AC ಆಗಿರ್ಬೋದು ಕೂಡಲೇ ಕ್ರಮ ತಗೊಳ್ಬೇಕು. ನಾನು ಮಾನ್ಯ ಏನು ಮುಖ್ಯಮಂತ್ರಿ ಏನು ಆ ಸೆಕ್ರೆಟರಿಗಳವ್ರ ಹತ್ರನೂ ಕೂಡ ನಾನು ಈ ಕೂಡಲೇ ಮಾತಾಡ್ತೀನಿ. ಈ ಗ್ರಾಮಸ್ಥರ ವಿಚಾರವಾಗಿ ಮಾತಾಡಿ ಇದಕ್ಕೆ ನ್ಯಾಯ ಸಿಗಂತೆ ನಾವು ಸ್ಪಂದಿಸ್ತೀವಿ ಅಂತೇಳಿ ನಮ್ಮ ರಾಜ್ಯ ಸರ್ಕಾರದಿಂದ ನಾನು ಮಾತು ಕೊಡ್ತಾ ಇದ್ದೀನಿ. ಒಟ್ನಲ್ಲಿ ನೋಡೋ ತನಕ ನೋಡಿ ಎಲ್ಲ ಗ್ರಾಮಸ್ಥರು ಸೇರಿ ರಸ್ತೆಗೆ ಟೆಂಟ್ ಹಾಕಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಫೋಟೋ ಇಟ್ಟು ನಮಗೆ ನ್ಯಾಯ ಬೇಕು, ರಸ್ತೆ ದಾಟಲು ಒಂದು ಅಂಡರ್ ಪಾಸ್ ಬೇಕೇ ಬೇಕು ಎಂದು ಪ್ರತಿಭಟಿಸಿದ್ರು. ಏಕೆಂದ್ರೆ ಈ ಹಿಂದೆ ರಸ್ತೆ ದಾಟುವಾಗ ಹಲವರು ರಸ್ತೆಯಲ್ಲಿ ಅಪಘಾತಕ್ಕೀಡಾಗಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಇನ್ನು ಮುಂದೆ ಈ ರೀತಿಯ ಘೋರ ಘಟನೆಗಳು ನಡೆಯದಿರಲಿ, ಇದಕ್ಕಾಗಿ ಈ ಗ್ರಾಮಕ್ಕೆ ಒಂದು ಸೂಕ್ತ ರಸ್ತೆ ದಾಟುವ ಮಾರ್ಗ ಮಾಡಿಕೊಡಲಿ. ಇನ್ನಾದ್ರೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈ ಕಡೆ ಗಮನ ಕೊಟ್ಟು ಸಮಸ್ಯೆ ಬಗೆಹರಿಸಲಿ ಎನ್ನುವುದೇ ನಮ್ಮ ಕಳಕಳಿ ಕೂಡ. ಮಂಜು ಗುರ್ಗದಹಳ್ಳಿ ಜೊತೆ ನವೀನ್ ಕುಮಾರ್ MN
ಟ್ರೀ ಟಿವಿ ಕನ್ನಡ. ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು